ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿಯವರು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಕೊಳ್ಳೇಗಾಲ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೇರಿದಂತಹ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ಉಪ ವಿಭಾಗಾಧಿಕಾರಿಗಳಂತಹ ಮಹೇಶ್ ಅವರು ಮತ್ತು ತಹಸೀಲ್ದಾರಾದಂಥ ಮಂಜುಳಾ, BO ಮಂಜುಳಾ ಮತ್ತು ಮುಖ್ಯ ಭಾಷಣಕಾರರಂತಹ ದೊಡ್ಡಲಿಂಗೇಗೌಡರು, ಪ್ರೊಫೆಸರ್ ಒಕ್ಕಲೇಗೌಡರು, ಪ್ರಾಧ್ಯಾಪಕರಾದಂಥ ದೊಡ್ಡಲಿಂಗೇಗೌಡರು ಮತ್ತು ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರು ಅವರು ಮತ್ತು BO ಮಂಜುಳಾ, EO ಶ್ರೀನಿವಾಸ್ ಸೇರಿದಂತೆ ಒಕ್ಕಲಿಗ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ರಾಚಗೌಡರು ಸೇರಿದಂತೆ ವಿವಿಧ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಕೆಂಪೇಗೌಡರನ್ನು ಸ್ಮರಿಸಿದ ಶಾಸಕರು ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಶಾಸಕರ ನಿಧಿಯಿಂದ ಹಣ ಬಿಡುಗಡೆ ಮಾಡಿರುವ ಬಗ್ಗೆ ಸ್ಪಷ್ಟನೆ ನೀಡಿದರು ಮತ್ತು ಕೆಂಪೇಗೌಡರ ಜಯಂತಿ ಬಗ್ಗೆ ಮತ್ತು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಗುಣಗಾನ ಮಾಡಿದರು. ಮುಖ್ಯ ಭಾಷಣಕಾರರಾಗಿದ್ದಂತಹ ಪ್ರೊಫೆಸರ್ ದೊಡ್ಡಲಿಂಗೇಗೌಡರಿಗೆ ಶಾಸಕರಾದ ಎ.ಆರ್. ಕೃಷ್ಣಮೂರ್ತಿಯವರು ಸನ್ಮಾನ ಮಾಡಿದರು ಮತ್ತು ಇದಕ್ಕೂ ಮುನ್ನ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಮತ್ತು ಅಧಿಕಾರಿಗಳು ಹಾಜರಿದ್ದರು. ಒಕ್ಕಲಿಗ ಸಮಾಜದ ವಿವಿಧ ಪದಾಧಿಕಾರಿಗಳು, ಮುಖಂಡರುಗಳು, ಹಿರಿಯರು ಸೇರಿದಂತೆ ತಾಲೂಕು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಗರಸಭೆಯ ಆಯುಕ್ತರಾದಂತಹ ರಮೇಶ್ ಅವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ಪ್ರೊಫೆಸರ್ ದೊಡ್ಡಲಿಂಗೇಗೌಡರು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಹೇಳಿದರು ಮತ್ತು ಇದೇ ಸಂದರ್ಭದಲ್ಲಿ ಶಾಸಕರು ಕೂಡ ಕೃಷ್ಣಮೂರ್ತಿ ಮಾತನಾಡುತ್ತಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ನಾಡಪ್ರಭು ಶ್ರೀ ಕೆಂಪೇಗೌಡರವರ 515ನೇ ಜಯಂತಿ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಂದ್ರು ಅವರೇ, ಈ ಭಾಗದ ಸಮಾಜದ ಅಧ್ಯಕ್ಷರಾದ ರಾಜಗೌಡರವರೇ, ಅಧ್ಯಕ್ಷರಲ್ಲಿ ಕೇಳಿಕೊಂಡಿದೆ ಆಚರಣಾ ಸಮಿತಿ ಅಧ್ಯಕ್ಷ ತಹಸೀಲ್ದಾರವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮುಖ್ಯ ಭಾಷಣಕಾರ ಮುಖಾಂತರ ನಾಡಪ್ರಭು ಕೆಂಪೇಗೌಡರ ವಿಚಾರದಲ್ಲಿ ಅವರು ಮಾತನಾಡ್ತಾ ಇದ್ದು ನಾನು ಬಂದು ಕಾರ್ಯಕ್ರಮದಲ್ಲಿ ಜೊತೆಗೂಡುತ್ತೇನೆ ಅಂತ ಹೇಳಿ ಆ ಪ್ರಕಾರ ಅವರು ಕಾರ್ಯಕ್ರಮವನ್ನು ಅವರ ಭಾಷಣ ಮುಖಾಂತರ ಪ್ರಾರಂಭ ಮಾಡಿ ನಾಡಪ್ರಭು ಕೆಂಪೇಗೌಡರ ಅನೇಕ ಅವರ ವಿಚಾರಗಳನ್ನ ಇಲ್ಲಿ ತಮ್ಮೆಲ್ಲರೂ ಕೂಡ ಪ್ರಸ್ತುತಪಡಿಸುವ ಮುಖಾಂತರ ನಮ್ಮೆಲ್ಲರೂ ಕೂಡ ಬೆಳಕನ್ನು ಚೆಲ್ಲಿದ್ದಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಅವರು ಮಾತನಾಡ್ತಾ ಸಂದರ್ಭದಲ್ಲಿ ಅವರು ಹೇಳಿದಂಥ 3 ಮಾತುಗಳು ಕೊನೆಯಲ್ಲಿ ಕೆಂಪೇಗೌಡರವರ ವಿಚಾರದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಕಾರ್ಯಕ್ರಮವನ್ನು ರೂಪಿಸುವ ಮುಖಾಂತರ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಗಮನವನ್ನು ಸೆಳೆದು ಒಂದು ಬೃಹತ್ ವಸ್ತು ಸಂಗ್ರಹದ ವಿಚಾರ ನಾಡಪ್ರಭು ಕೆಂಪೇಗೌಡರವರ ಒಂದು ವಸ್ತು ಸಂಗ್ರಹಾಲಯ ರಾಜಧಾನಿ ಆಗಬೇಕು ಅಂತಕ್ಕಂಥದ್ದು ಮತ್ತೆ ಅವರ ಇತಿಹಾಸವುಳ್ಳಂತಹ ಬೃಹತ್ ಗ್ರಂಥಾಲಯಗಳು ಕೂಡ ರಾಜಧಾನಿಯಲ್ಲಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಅವರ ಇತಿಹಾಸ ತಿಳಿಯುವಂಥದಕ್ಕೆ ಅದರ ಮುಖಾಂತರ ಅವಕಾಶ ಆಗುತ್ತೆ. ಮತ್ತೆ ಅವರ ಸಮಾಧಿ ಸ್ಥಳವನ್ನು ಸ್ಮಾರಕವಾಗಿ ರೂಪಿಸಿ ಇದಕ್ಕೂ ಕೂಡ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ 3 ಪ್ರಮುಖ ಅಂಶಗಳನ್ನು ಅವರಲ್ಲಿ ವ್ಯಕ್ತಪಡಿಸಿದ್ದಾರೆ. ಖಂಡಿತವೂ ಕೂಡ ಸರ್ಕಾರ ಈ ವಿಚಾರದಲ್ಲಿ
ಗಂಭೀರವಾಗಿ ತೀರ್ಮಾನವನ್ನು ಕೈಗೊಂಡು ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ರೀತಿಯಲ್ಲಿ ಮುಂದಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಮಗೆ ಕೇಳಿಕೊಳ್ಳಲು ಬಯಸ್ತೇನೆ. ಅನೇಕ ವಿಚಾರಗಳು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದು ಅವರ ವಿಚಾರ ಕುರಿತು ಇಲ್ಲಿ ಮಾತನಾಡಿರುವುದನ್ನು ನೀವೆಲ್ಲರೂ ಕೂಡ ಆಲಿಸಿದರೆ ನಾನು ಭಾವಿಸುತ್ತೇನೆ. ನಮ್ಮ ಬೆಂಗಳೂರು ನಗರವನ್ನು ನೋಡುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಗಣ ಸರ್ಕಾರ ಬೆಂಗಳೂರು ನಗರದಲ್ಲಿ ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಐಟಿ ಎಂಬ ಹೆಸರಿನಿಂದ ಇವತ್ತು ಕರೆಯಲ್ಪಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದಕ್ಕೆಲ್ಲ ಮೂಲ ಪುರುಷರು ಬೆಂಗಳೂರು ಬೆಂದ ಕಾಳೂರು ಅಂತ ಹೇಳಿದ್ರೆ ನಾವು ಅದನ್ನು ಸಮರ್ಪಿಸ್ತೀವಿ. ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು, ಅದರಿಂದ ಅವರ ನಾಡಪ್ರಭು ಕೆಂಪೇಗೌಡ ಅಂತ ನಾವು ಇವತ್ತು ದಿವಸ ಬೆಂಗಳೂರು ಬೆಳೆಯಲಿಕ್ಕೆ ಊರುಗಳ ನಿರ್ಮಾಣಗಳ ವಿಚಾರ ಇರ್ಬೋದು. ಇದೆಲ್ಲ ಮಾಡಬೇಕಾದ್ರೆ ಅವರು ಒಬ್ಬ ದಕ್ಷ ಆಡಳಿತಗಾರ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರಾಂತ್ಯದ ಅಭಿವೃದ್ಧಿಗೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ನಾವು ಕಾಣಬಹುದು. ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡು ಇವತ್ತು ಕೂಡ ಪ್ರತಿ ವರ್ಷದಂತೆ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡುವುದಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಂಡಿದೆ ಅಂತ ಹೇಳಿ ಇವತ್ತು ಜನಪ್ರಿಯಗೊಳಿಸಲು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದನ್ನ ಹೆಸರಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥ ನಾಮಕರಣಗೊಳಿಸತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರ ಬಸ್ ನಿಲ್ದಾಣ ಇರ್ಬೋದು, ನಾಡಪ್ರಭು ಹೆಸರಿನಲ್ಲಿ ಕೆಂಪೇಗೌಡರ ಮೆಟ್ರೋ ನಿಲ್ದಾಣ ಇರ್ಬೋದು. ಹೀಗೆ ಅವರು ಹೆಸರು ಆಧರಿಸುವಂತೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೆನಪಾಡುತ್ತಾ ಸಮುದಾಯದ ನಿರ್ಮಾಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು 25 ಕೋಟಿ ವಿಶೇಷ ಅನುದಾನವನ್ನು ಕ್ಷೇತ್ರದ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆ ಒಂದು ಅನುದಾನದ ಮುಖಾಂತರ ಇವತ್ತು ವಡಗೇರೆ ಗ್ರಾಮಕ್ಕೆ 30 ಲಕ್ಷ ರೂಪಾಯಿ ಅನುದಾನವನ್ನು ಸಮುದಾಯ ನಿರ್ಮಾಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಹುಬ್ಬಳ್ಳಿ ಗ್ರಾಮದ ಮುದುಗೋಡು ಕಾಮಗಾರಿ ಅಲ್ಲಿಗೆ 20 ಲಕ್ಷ ರೂಪಾಯಿಗಳನ್ನ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ. ಹಾಗೆ ದಾಸನಹಳ್ಳಿ ಗ್ರಾಮಕ್ಕೂ ಕೂಡ 20 ಲಕ್ಷ ರೂಪಾಯಿಗಳನ್ನ ಅನುದಾನವನ್ನು ನಾನು ಶಾಸಕನಾಗಿ 3 ಗ್ರಾಮಗಳಿಗೆ ಕಲ್ಪಿಸಿಕೊಡುವ ಮುಖಾಂತರ ಇವತ್ತು ಆ ಗ್ರಾಮಗಳ ಸಿಸಿ ರಸ್ತೆ ಇರ್ಬೋದು, ಸಿಸಿ ಚರಂಡಿ ಕೂಡ ಆದ್ಯತೆ ಕೊಟ್ಟು ಇವತ್ತು ಎಲ್ಲ ಸಮಾಜದ ಕಾನೂನುಗಳ ಅಭಿವೃದ್ಧಿಗೆ ಯಾವ ರೀತಿ ನಾವು ವಿನಿಯೋಗ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಆ ರೀತಿ ಸಮಾಜವನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಂಖ್ಯೆ ಕಮ್ಮಿ ಇರ್ಬೋದು, ಗ್ರಾಮಗಳಲ್ಲಿ ಅವರು ವಾಸಿಸುವ ಕಮ್ಮಿ ಇದ್ರೂ ಕೂಡ ಆ ಸಮಾಜವನ್ನು ಆದ್ಯತೆ ಕೊಡಬೇಕು ಅಂತೇಳಿ ಇದನ್ನು ಅವಕಾಶವನ್ನು ಕಲ್ಪಿಸಿಕೊಡುವ ಮುಖಾಂತರ ಎಲ್ಲ ಧರ್ಮದ ವರ್ಗದ ಜನ ಯಾವ ರೀತಿ ನನ್ನನ್ನು ಬಹಳ ವಿಶ್ವಾಸಪೂರ್ವಕವಾಗಿ ನನಗೆ ತಮ್ಮೆಲ್ಲರ ಸೇವೆ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಅದೇ ರೀತಿ
ಜಯಂತಿ ಅಂತ ಹೇಳ್ತಾರೆ. ಏನ್ ಜಯಂತಿ?